ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ವಯನಾಡಲ್ಲಿ ಇದ್ದೀವಿ. ಪ್ರೀವಿಯಸ್ 2 ವ್ಲಾಗಲ್ಲಿ ನೀವು ನೋಡಿರಬಹುದು. ಸೊ ನೆನ್ನೆ ಡ್ಯಾಮು ಮತ್ತು ಕೆಲವೊಂದು ಚಿಕ್ಕ ಚಿಕ್ಕ ಪ್ಲೇಸ್ಗಳನ್ನು ನೋಡ್ಕೊಂಡು ಬಂದ್ವಿ. ಇವತ್ತು ಈ ವಯನಾಡಲ್ಲಿರುವಂಥ ಕುರ್ವಾ ಅನ್ನೋ ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿ ಐಲ್ಯಾಂಡ್ ಇದೆಯಂತೆ. ಸೊ ಹಾಗಾಗಿ ನಾವು ಈಗ 9 o'clock ಆಯಿತು. ಟಿಫನ್ ಮಾಡಿಕೊಂಡು ನಮ್ಮದು ರೂಮ್ ಚೆಕ್ಔಟ್ ಮಾಡಿಕೊಂಡು ಹೊರಡಬೇಕು. ಸೊ ಇವತ್ತು ಹೋಗಿ ಕುರ್ವಾ ನೋಡಿಕೊಂಡು ಮತ್ತೆ ಅಲ್ಲಿ ನಿಯರೆಸ್ಟ್ ಪ್ಲೇಸ್ ಯಾವುದಾದ್ರು ಇದ್ದರೆ ನೋಡಿಕೊಂಡು ಇವತ್ತು ನಾವು ಊರಿಗೆ ಹೊರಡಬೇಕು. ಇವತ್ತು ನೈಟು ನಮ್ಮದು ಟ್ರೈನ್ ಬುಕ್ಕಿಂಗ್ ಇದೆ. ಸೊ ಪ್ಲೀಸ್ ಫುಲ್ ವ್ಲಾಗ್ನ ನೋಡಿ. ಇಷ್ಟ ಇರೋ ಲೈಕ್, ಶೇರ್, ಕಮೆಂಟ್ ಜೊತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ಅಷ್ಟೇ ಅಲ್ಲದೆ ಸುಮಾರಷ್ಟು ಜನ ವೀಡಿಯೋಗಳನ್ನ ನೋಡ್ತೀರಾ, ಬಟ್ ಸ್ಕಿಪ್ ಮಾಡೋದು ಅಥವಾ ಸ್ವಲ್ಪ ಸ್ವಲ್ಪ ನೋಡೋದು ಈ ಥರ ಮಾಡ್ತೀರಾ. ಇದರಿಂದ ನನಗೆ ಅಂದರೆ ನನ್ನ ಚಾನಲ್ಗೆ ಎಫೆಕ್ಟ್ ಆಗುತ್ತೆ. ಸೊ ಪ್ಲೀಸ್ ಫುಲ್ ವ್ಲಾಗ್ನ ನೋಡಿ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಫುಲ್ ವ್ಲಾಗ್ನ ನೋಡಿ ಎಂಜಾಯ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ಸೊ ಬನ್ನಿ, ವ್ಲಾಗ್ ಹೀಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಏನೆಲ್ಲ ಇರುತ್ತೆ ಈ ವ್ಲಾಗಲ್ಲಿ ನೋಡೋಣ. ನಾವಿದ್ದಂತಹ ಹೋಟೆಲಲ್ಲೇ ನಮಗೆ ಬ್ರೇಕ್ಫಾಸ್ಟ್ ಸಿಕ್ತು, ಪೂರಿ ಮತ್ತು ದೋಸೆ. ಇದು ಮಿಕ್ಸ್ ಹೋಟೆಲೇ, ಬಟ್ ಏನು ಮಾಡೋಕ್ಕಾಗೋದಿಲ್ಲ. ಸೊ ಅಲ್ಲೇ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ. ಇನ್ನೊಂದೇನು ಅಂದರೆ ಯಾಕೆ ಇಷ್ಟೊಂದು ನಮಗೆ ಊಟದ ಪ್ರಾಬ್ಲಮ್ ಆಗ್ತಿದೆ ಅಂತಂದರೆ, ಇವಾಗ ಗ್ಯಾಸ್ ಪ್ರಾಬ್ಲಮ್ ಇರೋದ್ರಿಂದಾಗಿ ಸುಮಾರಷ್ಟು ಹೋಟೆಲ್ಗಳನ್ನು ಕ್ಲೋಸ್ ಮಾಡಿದಾರಂತೆ. ಹಾಗಾಗಿ ನಮಗೆ ಸೊ ಪ್ಯೂರ್ ವೆಜ್ಜು ಅಥವಾ ವೆಜಿಟೇರಿಯನ್ ಊಟ ಸಿಗೋದು ಸ್ವಲ್ಪ ಕಷ್ಟ ಆಯಿತು. ಈ ಟೈಮಲ್ಲಿ ಬಂದಿದ್ದು ನಮಗೆ ಕಷ್ಟ ಆಯಿತು. ಕುರ್ವಾ ದ್ವೀಪ್ ಎಂಟ್ರಿ ಆದ್ವಿ. ಸೊ ಅಪ್ ಟು ನಾವಿರೋ ಪ್ಲೇಸಿಂದ ಇಲ್ಲಿಗೆ ಬರೋದಕ್ಕೆ ನಮಗೆ ಒಂದು 2 hour ತೊಗೊಳ್ತು. ಫೈನಲಿ ನಾವು ಕುರ್ವಾ ರೀಚ್ ಆದ್ವಿ. ಸೊ ಟಿಕೆಟ್ ತೊಗೋಬೇಕಿದೆ. ಸೊ ಟಿಕೆಟ್ ತೊಗೊತಾ ಇಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೇಟ್. ಅಂದರೆ ಫಾರಿನರ್ಸ್ಗೆ ಒಂದು ರೇಟು, ಮತ್ತು ಕ್ಯಾಮ್ರಾ ಏನಾದ್ರು ತೊಗೊಂಡು ಬಂದರೆ ಅವ್ರಿಗೆ ಒಂದು ರೇಟು, ಹಾಗೆ ಅಡಲ್ಟ್ಸ್ಗೆ ಮತ್ತು ಚಿಲ್ಡ್ರನ್ಸ್ಗೆ ಅಂತ ಡಿಫ್ರೆಂಟ್ ರೇಟ್ ಇದೆ. ಟಿಕೆಟ್ ತೊಗೊಂಡು ಈಗ ಒಳಗಡೆ ಹೋಗಬೇಕು, ಐಲ್ಯಾಂಡ್ ಒಳಗಡೆ. ಚಿಟ್ಟು ಈ ಕಡೆ ಬಾ. ಏನಂದರೆ ಓನ್ ವೆಹಿಕಲ್ ತೊಗೊಂಡು ಬಂದರೆ ಬೇಗ ಕೆಲವೊಂದು ಪ್ಲೇಸ್ಗಳನ್ನು ಕವರ್ ಮಾಡ್ಬೋದು. ಬಟ್ ನಾವು ಓನ್ ವೆಹಿಕಲ್ ತರದೆ ಈ ಥರ ರೆಂಟೆಡ್ ತೊಗೊಂಡು ಬರಬೇಕು ಅಂತಂದಾಗ, ಆಮೇಲೆ ಏನೂ ಪ್ಲೇಸ್ಗಳ ಬಗ್ಗೆ ಅಷ್ಟು ಮಾಹಿತಿ ಇಲ್ಲದೆ ಇದ್ದಾಗ ಸ್ವಲ್ಪ ಡಿಲೇ ಆಗುತ್ತೆ. ಕೆಲವೊಂದು ಪ್ಲೇಸ್ಗಳನ್ನ ನೋಡೋದಕ್ಕಾಗಲ್ಲ. ಆದರೆ ಇದೊಂಥರ ಎಕ್ಸ್ಪೀರಿಯನ್ಸು ಚೆನ್ನಾಗಿದೆ. ಎಕ್ಸ್ಪೆಕ್ಟೇಷನ್ ಆಲ್ವೇಸ್ ಹರ್ಟ್. ಇದೇ ನಾವು ಐಸ್ಲ್ಯಾಂಡಿಗೆ ಹೋಗಬೇಕು ಅನ್ನೋ ಒಂದು ಆಸೆಯಿಂದ ಬಂದ್ವಿ. ಆದರೆ ಪರ್ ಡೇಗೆ 350 ಮೆಂಬರ್ಸ್ನೇ ಮಾತ್ರ ಕಳಿಸೋದಂತೆ ಐಲ್ಯಾಂಡ್ಗೆ. ಸೊ ಆಲ್ರೆಡಿ ನಾವು ಬರೋಷ್ಟರಲ್ಲಿ ಲೇಟ್ ಆಯಿತು, 11 ಗಂಟೆ ಆಯಿತು. ಹಾಗಾಗಿ ನಮಗೆ ಐಸ್ಲ್ಯಾಂಡ್ ಟಿಕೆಟ್ ಸಿಕ್ಕಿಲ್ಲ. ಇವಾಗ ಸಿಕ್ಕಿರೋದು ನಮಗೆ ಬ್ಯಾಂಬೋ ರಾಫ್ಟಿಂಗ್ ಸಿಕ್ಕಿದೆ. ಇದು ಬ್ಯಾಂಬೋ ರಾಫ್ಟಿಂಗ್ ಟಿಕೆಟ್, ಇದು ಬ್ಯಾಂಬೋ ರಾಫ್ಟಿಂಗ್. ಸೊ ಇಲ್ಲಿವರೆಗೂ ಬಂದರೂ ನಮಗೆ ಐಸ್ಲ್ಯಾಂಡ್ ನೋಡೋಕ್ಕಾಗಿಲ್ಲ. ಪರವಾಗಿಲ್ಲ, ಇದನ್ನೇ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಆಯಿತು ಅಲ್ಲ ಚಿಂಟು? ಅಲ್ಲಿದೆಯಲ್ಲ ಅದೇ ಬ್ಯಾಂಬೋ ರಾಫ್ಟಿಂಗ್. ಸೊ ಚಿಂಟು ನೀರು ಬಂದು ಇಲ್ಲಿ ಚಿಂಟನೆ ಎತ್ಕೊಂಡ್ಬಿಡು. ಈ ಕಡೆ ಕೂತು ಪಾಪಾಚಿ ಮೇಲೆ ಕುತ್ಕೊಂಡ್ಬಿಡ. ಮೇಲೆ ಕುತ್ಕೊಂಡ್ಬಿಡ್ರಿ. ಎಲ್ಲ ಒಳಗೆ ಹೋಯ್ತು ನೀರು. ಭಾರ ಈ ಕಡೆನೇ ಆಗ್ಬಿಟ್ಟಿದೆ ನೋಡಿರಿ. ಭಾರ ಪೂರ್ತಿ ಈ ಕಡೆನೇ ಐತೆ. ಒಂದೇ ಕಡೆ ಭಾರ ಆದ್ರೂ ಇದು ಆಗ್ತವೆ. ಚಿಂಟು ಮುಟ್ಟಡ ನೀರು
ಜಾಕೆಟ್ ದೊಡ್ಡದೈತೆ ಚಿಂಟು ನೋಡಿಲ್ಲಿ ಜಾಕೆಟ್ ಎಷ್ಟು ದೊಡ್ಡದಿದೆ. ಇದು ಬ್ಯಾಂಬೂ ರ್ಯಾಫ್ಲಿಂಗು. ಚಿಂಟು ಇಲ್ಲಿ ನೋಡಿ ಚಿಂಟು, ಇಲ್ಲಿ ನೋಡು ಅನ್ನ, ಇಲ್ಲಿ ನೋಡಿ ಚಿಂಟು. ಇಲ್ಲ ನಾನು ಬೋಟ್ ನೋಡ್ತೇನೆ. ಅಷ್ಟು ಭಯ ಬಿಡ್ಬೇಡ್ರಿ, ಒಂದು ಕೈಯಲ್ಲಿ ಹಿಡ್ಕೊಳ್ರಿ ಸಾಕು. ಇದು ಬ್ಯಾಂಬೋ ಮೂಳಿಗಲ್ಲ, ಇದು ಹೋಗಲ್ಲ ಅಂತ ಗೊತ್ತಿದ್ಕ ತಗೊಂಡ ನಾನು. ಏನಿದ್ರು ಚೆನ್ನಾಗೈತೆ ಚಿಂಟು. ಇಲ್ಲಿ ಚೆನ್ನಾಗೈತೆ, ಸೂಪರ. ಬೋಟಿಂಗ್ ಚೆನ್ನಾಗೈತೆ ಅಷ್ಟೇ, ಮರದಿಂದ ಮಾಡಿದ್ರೆ ಬೋಟಿಂಗ್ ಚೆನ್ನಾಗಿದೆ. ಸದ್ಯಕ್ಕೆ ನಾವು ಎರಡು ಕ್ರೂಸರ್ ಹೋಗಿದ್ದೀವಿ. ಜಾಕೆಟ್ ದೊಡ್ಡದು. ಕೊಟ್ಬಿಡು ಚಿಂಟು, ಬೇಡ ಬೇಡ, ದೊಡ್ಡದಾಗತ್ತೆ, ಹಾಕೊಳ್ರಿ ನೀವು. ಹಾನಾ ಈ ಕಡೆ ಬಾ. ಏನ್ ಭಯ ಇಲ್ಲ ಬಿಡು ನನಗೆ. ನಿನಗೆ ಭಯ ಇಲ್ಲ, ಸ್ಕಿಪ್ ಆಕತ್ ಕಾಲಲ್ಲಿ. ಈಗ ಮುಗುಳ್ಸಿ ಬಿಟ್ಬಿಡಲ್ಲ. ನಿನಗೆ ಯಾಕೆ ಇಷ್ಟು ಇದು? ಈ ಕಡೆ ಬರೋ. ಓಕೆ, ಬರುತ್ತೆ, ಶಾರ್ಕ್ ಬರುತ್ತೆ. ಬಾ ಶಾರ್ಕು ಬಾ. ಬಂತು ಚಿಂಟು, ಇನ್ನೂ ಸೌಂಡ್ ಆಗ್ತಿದೆ. ಚಿಂಟು ಕ್ರೊಕೊಡೈಲ್ ಇಲ್ಲೆಲ್ಲ ಅಲ್ಲಿರುತ್ತೆ, ಜಂಪ್ ಮಾಡ್ಕೊಂಡು ಬಂದ್ಬಿಡುತ್ತೆ. ಆಮೇಲೆ ಸ್ನೇಕು ಜಾಸ್ತಿ. ಮರಕ್ಕೆ ಹೋಗಲ್ಲ, ಅಲ್ಲಿ ಹೋಗ್ತಾರೆ ಹಿಂಗೆ ಟರ್ನ್ ಮಾಡ್ಕೊಂಡು. ನೆಲದ ಮೇಲೆ ದೋಣಿ ಸಾಗದು. ಚೆಕ್ ಮಾಡು. ಕಬ್ಬಣ ಏನದು? ಕಬ್ಬಣ ಅದು ಕಬ್ಬಣ ಅಲ್ಲ ಬಂಗಾರ, ಇದು ವುಡ್ ಟ್ರೀ, ಇದು ಬ್ಯಾಂಬೋ ಟ್ರೀ. ತಿಂತಾರ ಇದನ್ನ? ಚಿ ಬಿಡು, ಗಲೀಜೆ. ಚಿಟ್ಟ ಇಲ್ಲಿ ಕುತ್ಕೊಂಡ್ಬಿಡ್ಲ ನಾನು? ಈ ಮರದ ಮೇಲೆ ಕುತ್ಕೊಂಡ್ಬಿಡ್ಲ? ಚೆನ್ನಾಗಿದೆ ಅಲ್ಲ? ಈ ಮರದ ಮೇಲೆ ನಿಂತ್ಕೊಂಡ್ಬಿಡ್ತೀಯಾ? ಮ್ಯಾಂಗೋ ಎಲ್ಲ ಕಿತ್ಕೊಡ್ತೀಯಾ ನನಗೆ? ಓಕೆನಾ? ನನಗೆ ಎಲ್ಲೇ ಹೋದರೂ ಗೇಮ್ಗಳಿದೆ ಅಂತಂದರೆ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು, ಯಾವ ಥರ ಇರದೆ ನೋಡಬೇಕು, ಆಡಬೇಕು, ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋಕ್ಕೆ ನಂಗೆ ತುಂಬ ಖುಷಿ. ಅದೇ ರೀತಿ ನಾನು ಜಿಪ್ ಲೈನ್ ಆಡಿದ್ದೀನಿ, ಬ್ಯಾಂಬೋ ರ್ಯಾಫ್ಲಿಂಗ್ ಈ ಥರ ಎಲ್ಲ ಆಡಿದ್ದೀನಿ. ಬಟ್ ಕಯಾಕಿಂಗ್ ಆಡಬೇಕು ಅನ್ನೋದು ನಂಗೆ ತುಂಬ ಆಸೆ ಇತ್ತು. ಆದರೆ ನನ್ನ ಜೊತೆಗೆ ಪೇರಾಗಿ ಯಾರೂ ಇರಲಿಲ್ಲ. ಅಂದರೆ ನನ್ನ ಹಸ್ಬೆಂಡು ಚಿಂಟು ಇಟ್ಕೊಬೇಕು, ಚಿಕ್ಕ ಮಕ್ಕಳಿಗೆಲ್ಲ ಅಲೋ ಇರಲಿಲ್ಲ. ಅವರು ಕೂಡ ಬ್ಯಾಂಬೋ ರ್ಯಾಫ್ಲಿಂಗ್ ಬಿಟ್ಟು ಬೇರೆ ಸೇಫ್ ಅಲ್ಲ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಇದ್ಬಿಟ್ರು. ಈ ರೀತಿ ನೀನು ಕಯಾಕಿಂಗ್ ಎಲ್ಲ ಆಟ ಆಡೋಕ್ಕೆ ಹೋದಾಗ ಅದು ಮೂವ್ ಮಾಡೋಕ್ಕಾಗದೆ ಅಥವಾ ಏನೋ ಪ್ರಾಬ್ಲಮ್ ಆಗಿ ಅದು ಬಿದ್ದರೆ ಸ್ವಿಮ್ ಕೂಡ ಬರಲ್ಲ, ಸುಮ್ಮನೆ ಯಾಕೆ ಆ ಥರ ಎಲ್ಲ ರಿಸ್ಕ್ ತೊಗೋಬಾರ್ದು ಅಂತ ಹೇಳಿದ್ರು. ಹಾಗಾಗಿ ನಾನು ಕಯಾಕಿಂಗ್ ಆಡೋದಕ್ಕೆ ಆಗಲಿಲ್ಲ. ನಮ್ಮ ಬ್ಯಾಂಬೋ ರ್ಯಾಫ್ಲಿಂಗ್ ಫಿನಿಶ್ ಆಯಿತು. ಸೊ 10 ಮಿನಿಟ್ಸು ಟೈಮಿಂಗ್ಸು. 10 ಮಿನಿಟ್ಸಲ್ಲಿ ಫುಲ್ ಇದೊಂದು ರಿವರ್ನ ರೌಂಡ್ ಹಾಕಿಸ್ಕೊಂಡು ಕರ್ಕೊಂಡು ಬರ್ತಾರೆ. ಚಿಂಟು ಇಲ್ಲಿ ಬಾ. ನಾವೀಗ ಟ್ರೈಬಲ್ ಮ್ಯೂಸಿಯಮ್ಮಿಗೆ ಹೋಗ್ತಾ ಇದ್ದೀವಿ. ಐಸ್ಲ್ಯಾಂಡಿಂದ ನಿಯರ್ ಆಗುತ್ತೆ ಟ್ರೈಬಲ್ ಮ್ಯೂಸಿಯಮ್ಮು, ಒಂದು 100 ಮೀಟರು. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮ್ಯೂಸಿಯಮ್ ನೋಡಿಕೊಂಡು ಸೊ ನಮಗೆ ಈವ್ನಿಂಗು ಟ್ರೈನ್ ಇರೋದು. ಅಷ್ಟರಲ್ಲಿ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಪ್ಲೇಸ್ಗಳನ್ನು ಕವರ್ ಮಾಡಿಕೊಂಡು ಟ್ರೈನ್ ಕ್ಯಾಚ್ ಮಾಡಬೇಕು. ಈ ಪ್ರಾಬ್ಲಮ್ ಏನಂದರೆ ಸ್ವಲ್ಪ ಟ್ರಾನ್ಸ್ಪೋರ್ಟೇಷನ್, ಅಂದರೆ ಕರೆಕ್ಟ್ ಟೈಮಿಗೆಲ್ಲ ವೆಹಿಕಲ್ಸು ಸೈಡು ಕಂದ ಕಾರ್ ಬರ್ತಾಯಿದೆ, ಫುಲ್ ಸೈಡು ಅಲ್ಲಿ. ಹಾಂ, ಹಾಗೆ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ಮು. ನೋಡೋಣ ಮ್ಯೂಸಿಯಮ್ ಹೇಗಿದೆ ಅಂತ. ಇಲ್ಲೇ ನಿಯರ್ ಇದೆ. ಇದು ಟ್ರೈಬಲ್ ಮ್ಯೂಸಿಯಮ್. ಏನಾಯ್ತಂತಪ್ಪ? ರೀಸೆಂಟ್ಲಿ ಮೇಡ
ಆರ್ಟಿಫಿಷಿಯಲ್ ಸೇಲ್. ಓಕೆ, ಇದೆಲ್ಲ ಸೇಲ್ ಅಂತೆ. ಇವಾಗಿರೋ ಮ್ಯೂಸಿಯಮ್ಮು ಆರ್ಟಿಫಿಷಿಯಲ್ ಆಗಿ ಅಂದರೆ ರೀಸೆಂಟಾಗಿ ಡೀಟೇಲ್ಸ್ ಮಾಡಿರೋದಂತೆ. ಸೊ ಇಲ್ಲಿ ಡೀಟೇಲ್ಸ್ ಕೂಡ ಇದೆ. ಇದೆಲ್ಲ ಮ್ಯಾನ್ ಮೇಡು. ಹುಷಾರಾಗಿ ಬಾಕಂದ ಬಾರ ಬೇಗ. ಮಮ್ಮೀಸ್. ಸೊ ಡೀಟೇಲ್ಸು ನಾನು ಮೊದಲೇ ಹಾಕಿದ್ದೀನಿ. ಇದು ಮಲಯಾಳಮಲ್ಲಿದೆ. ಮಲಯಾಳಂ ಗೊತ್ತಿದ್ದವರು ಓದಿ. ಇದೆಲ್ಲ ಏನು ಅಂತ ಅಟ್ಲೀಸ್ಟ್ ಇಂಗ್ಲೀಷಲ್ಲಿ ಇದ್ದಿದ್ರಾದ್ರೂ ಗೊತ್ತಾಗ್ತಾಯಿತ್ತು. ಬ್ಯೂಟಿ ಆಫ್ ಜಂಗಲ್. ಸೊ ಟ್ರೈಬ್ಸ್ ಅಂದರೆ ಹಿಂದಿನ ಕಾಲದ ಜನರು ಹೇಗಿರ್ತಿದ್ರು ಅಂತ. ರಿದಮ್ ಆಫ್ ವೈನಾಡು. ಹಂಟರ್ ಇಂಚಿಂಟು ಇದು ಹಿಂಗಿದೆ ಹಂಟರ್ ಅಂತೆ. ಚಲೋ ಚಲೋ ನಡಿ ಮುಂದೆ. ಏನು ಭಯ ಪಡಬೇಡ, ಬಟ್ ನೋಡ್ಕೊಂಡು ಹೋಗೋ ಸ್ವಲ್ಪ. ಹಾಂ, ಎಂಟ್ರೆನ್ಸಲ್ಲಿತ್ತು ಟ್ರೈಬ್ಸ್ ಆಲ್. ಹಾಂ, ಇಲ್ಲಿದೆ ಹಿಂಗೆ. ಓಕೆ, ಚಲೋ 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 ಚಲೋ. ಹಾಂ, ಏನೋಪ್ಪ, ನಡಿ ನೋಡೋಣ. ಬೇಗ 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 ಗುಮ್ಮ ಇರಬೇಕು. ಸೊ ಇದು ಅಸತೋಮ ಸದ್ಗಮಯ. ಸೊ ಬುದ್ಧ ಸ್ಟ್ಯಾಚು ಅನಿಸುತ್ತೆ ಅದು. ತಮಸೋಮ ಜ್ಯೋತಿರ್ಗಮಯ. ಓ ಚಿಂಟು, ಅಸತೋಮ ಸದ್ಗಮಯ ಅಂತ ನೀವು ಶ್ಲೋಕ ಹೇಳ್ತಿರಲ್ಲ, ಅದು ಅದೇನು ಹೆಸರು ಅನಿಸುತ್ತೆ. ಮೃತ್ಯೋರ್ಮ ಅಮೃತಂಗಮಯ. ಸೊ ಇದು ಯೋಗನ ಅಥವಾ ಇವ್ರ ಹೆಸರು ನಂಗೆ ಗೊತ್ತಿಲ್ಲ. ಸ್ಕೆಲ್ಟನ್ ಅದು. ಹಾಂ, ಗುಮ್ಮ ಅಲ್ಲ ಮಗನೇ, ನಾವೇ ನಮ್ಮ ಬಾಡಿ ಒಳಗಡೆ ಆ ಥರ ಇರುತ್ತೆ. ನೀನು ಮುಂದೆ ಹೋಗ್ತೀಯಾ ಹಿಂದೆ ಬರ್ತೀಯಾ? ಪಕ್ಕ ಬರಬೇಡ, ಜಾಗ ಇಲ್ಲ ಇಂತ ಇಲ್ಲ. ಚಲೋ ಬೇಟ. చలో బేటా. నాకు అప్పుడే డౌట్ వచ్చింది. No. So tribal rituals, traditions and their using items. First we just drinking water from the tree. Trunks is there. One trunk up to 1 liter water. Okay. Marudhi tree name. And their clay hut, festivals, fishing items original. Chonda, Vajra, fishing net, bird arrow, pudi, farm equipments. This is full fishing. Musical instrument to be outside the ear skin. Big bird. Skin? Ear. Inside the tree and the seed. Manjari Guladi. I show you. And all the coins use again 1 paisa, 10 paisa, 5 paisa, 10 paisa. And they are farming coins. ಸೊ ಇದು ಈ ಟ್ರೈಬ್ಸು ಯೂಸ್ ಮಾಡ್ತಿದ್ದಂತಹ ಜ್ಯುವೆಲರೀಸು ಆವಾಗಿನ ಕಾಲದಲ್ಲಿ ಈ ರೀತಿ. ಇದು ಏನಿದೆ, ಇದು ಗುಲ್ಗಂಜಿ. ಸೊ ಗುಲ್ಗಂಜಿನ ಕಿವಿ ಓಲೆಯಾಗಿ ಯೂಸ್ ಮಾಡ್ತಾ ಇದ್ರಂತೆ. ಇದು ಮ್ಯೂಸಿಕ್ಕು, ಇದು ಅಷ್ಟೇ. ಏಕಂದ ಬಾರ ಒಳಗಡೆ ಗುರು ಕಂದ ಬಂದ ಒಳಗಡೆ. ಏಕೆ ఇంకా ఉన్నాయಾ? ಚಿಟ್ಟು ಹೋಗ್ಬೇಡ. ಇವಾಗ ಕೆಳಗಡೆ ಮ್ಯೂಸಿಯಂ ಇತ್ತು, ಸೊ ಅದು ನೋಡ್ಕೊಂಡ್ವಿ. ಇವಾಗ ಮೇಲೆ ಏನಿದೆ, ಮೇಲ್ಗಡೆನೂ ಮ್ಯೂಸಿಯಮ್ಮು. ನನ್ನ ಹೆಸರೇನು? ಸೊ ಇದೆಲ್ಲ ಪೇಂಟಿಂಗ್ಸು. ಹಾಂ, ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಅನಿಸ್ತಾ ಇಲ್ಲ ನನಗೆ. ಸೊ ಇಲ್ಲೆಲ್ಲ ಪೇಂಟಿಂಗ್ಸ್ ಇದೆ. ಇಲ್ಲೂ ಪೇಂಟಿಂಗ್ಸಾ? ಓಕೆ. ಹಾಂ, ಇಲ್ಲೂ ಪೇಂಟಿಂಗ್ಸ್ ಇದೆ.
ಇಷ್ಟೇ ಮ್ಯೂಸಿಯಂ ಅಷ್ಟು ಇಂಟ್ರೆಸ್ಟಿಂಗ್ ಅಂತ ಅನಿಸ್ಲಿಲ್ಲ. ಸೊ ಅಲ್ಲಿ ಕೆಳಗಡೆ ನೋಡ್ದೆಮ್ಮ, ಅಲ್ಲಿ ಕೆಳಗಡೆ ಫುಲ್ಲು ಟ್ರೈಬ್ಸ್ದು ಸ್ಟ್ಯಾಚುಸ್ ಮಾಡಿದ್ದಾರೆ. ಇಲ್ಲಿ ಮೇಲ್ಗಡೆ ಆಲ್ಮೋಸ್ಟ್ ಪೇಂಟಿಂಗ್ಸ್ ಇದೆ. ಕೇರ್ಫುಲ್. ಸೊ ಇದು ಮ್ಯಾನ್ ಮೇಡು, ಇವಾಗ ರೀಸೆಂಟಾಗಿ ಏನೋ ಮಾಡಿದ್ದಂತೆ. ಕೇರ್ಫುಲ್ ಬಂದಿರ. ಎಷ್ಟು ಬೇಗ ಮುಗಿಸಿದ್ರು. ತುಂಬ ದೊಡ್ಡದಿಲ್ಲ, ತುಂಬ ಚಿಕ್ಕದು ಮ್ಯೂಸಿಯಂ ಅಂದರೆ, ಏನೂ ಇಲ್ಲ ಅಷ್ಟಾಗಿ. ಬಾ. ನಂಗೆ ಇಲ್ಲೊಂದು ಏನು ಬೇಜಾರಾಯಿತು ಅಂದರೆ, ಅಲ್ಲಿ ನಾವು ಬ್ಯಾಂಬೋ ರಾಫ್ಟಿಂಗ್ ಎಲ್ಲ ಮಾಡೋಕ್ಕೆ ಹೋಗಿದ್ವಿ ಅಲ್ವಾ. ಸೊ ಏನದು ಕುರ್ವಾ ದ್ವೀಪು, ಅಲ್ಲಿ ನಾವು 11 o'clock ರೀಚ್ ಆಗಿರೋದು. ಸೊ ನಮಗೆ ಈ ಕಡೆಯಿಂದ ಹೋಗೋ ರಾಫ್ಟಿಂಗು ಅಲ್ಲಿ ಏನು ಅಂತಂದರೆ ನಾವು ಐಸ್ಲ್ಯಾಂಡ್ ನೋಡಬೇಕಾಗಿತ್ತು. ಸೊ ಚಿಂಟು ವೇಟ್ ಮಾಡು. ಸೊ ನಾನು ಐಸ್ಲ್ಯಾಂಡ್ ನೋಡಬೇಕಾಗಿತ್ತು, ಅಲ್ಲಿ ಹೋಗಬೇಕಾಗಿತ್ತು ಅನ್ನೋ ಆಸೆ ಇತ್ತು. ಆದರೆ ಇವರು 11 ಗಂಟೆಗೆಲ್ಲ ಟಿಕೆಟು ಖಾಲಿಯಾಗಿದೆ. 350 ಅಷ್ಟೇ ಇರೋದು. 350 ಜನರಿಗೆ ಮಾತ್ರ, 350 ಟಿಕೆಟ್ಸ್ ಮಾತ್ರ ಅವೈಲೇಬಲ್ ಅಂತ ಹೇಳಿದ್ರು. ಸುಮಾರು ಜನ ಬೇರೆ ಬೇರೆ ಊರಿಂದ ಬಂದಿರ್ತಾರೆ, ತುಂಬ ದೂರ ಊರಿಂದ ಬಂದಿರ್ತಾರೆ. ಸೊ ಅವರಿಗೆಲ್ಲ ಬೇಗ ರೀಚ್ ಆಗೋದಕ್ಕಾಗಲ್ಲ. ಇವ್ರು ಲಿಮಿಟೆಡ್ ಟಿಕೆಟ್ಸ್ ಎಲ್ಲ ಇಟ್ಬಿಟ್ರೆ ಸೊ ಪಾಪ ಪ್ರವಾಸಿಗಳಿಗೆ, ಟೂರಿಸ್ಟ್ಗಳಿಗೆ ಎಷ್ಟು ಕಷ್ಟ ಆಗುತ್ತೆ ಬಂದು ನೋಡೋರಿಗೆ. ಸೊ ಆ ರೀತಿ ಮಾಡಬಾರ್ದು ಅಲ್ವಾ, ಲಿಮಿಟೆಡ್ ಟಿಕೆಟ್ ಎಲ್ಲ ಇಡಬಾರ್ದು. ಟೈಮಿಂಗ್ ಸ್ವಲ್ಪ ಕಡಿಮೆ ಕೊಟ್ಬಿಟ್ಟು ಬಂದವರಿಗೆಲ್ಲ ಅವೈಲೇಬಲ್ ಇದ್ದರೆ ಒಳ್ಳೆಯದು. ಇವರು 11 ಗಂಟೆಗೆ 10 ಗಂಟೆಗೆ ಈ ರೀತಿ, ಇಲ್ಲಾಂದರೆ 9 to 5 ಈ ಥರ ಟೈಮಿಂಗ್ಸ್ ಏನಾದರೂ ಕೊಡಬೇಕು. ಇವ್ರು ಟಿಕೆಟ್ಲೇ ಲಿಮಿಟೆಡ್ ಇಟ್ಬಿಟ್ರೆ ತುಂಬ ದೂರದಿಂದ ಬಂದವರಿಗೆ, ಅಲ್ಲಿಂದ ಬಂದಿದ್ದಕ್ಕೂ ಸುಮ್ಮನೆ ವೇಸ್ಟ್ ಅನಿಸುತ್ತೆ. ಸೊ ಅವರು ಟ್ರಿಪ್ ಪ್ಲ್ಯಾನ್ ಮಾಡಿಕೊಂಡು ಗಾಡಿ ಖರ್ಚೆಲ್ಲ ಮಾಡಿಕೊಂಡು ಬಂದಿರ್ತಾರೆ. ಸೊ ಅಂಥದ್ರಲ್ಲಿ ಟಿಕೆಟ್ ಲಿಮಿಟೆಡ್ ಅಂದ್ಬಿಟ್ರೆ ಸೊ ಡಿಸಪಾಯಿಂಟೆಡ್. ನನಗೇ ಬೇಜಾರಾಯಿತು ಆ್ಯಕ್ಚುಲಾಗಿ. ಚಿಂಟು ಇರು, ಈ ಕಡೆ ಬಾ, ನೀನು ನನ್ನ ಕೈ ಬಿಟ್ಟು ಹೋಗ್ಬೇಡ. ಓಕೆ, ಇಷ್ಟೇ ಮ್ಯೂಸಿಯಂ, ಅಷ್ಟೊಂದೇನೂ ಇಲ್ಲ. ಬಾ. ಬಟ್ ಕುರ್ವಾ ದ್ವೀಪು ಚೆನ್ನಾಗಿದೆ. ಇದು ಲಿಮಿಟೆಡ್ ಟಿಕೆಟಿಂದ ಸ್ವಲ್ಪ ಬೇಜಾರಾಯಿತು ಅಷ್ಟೇ. ಎಂತ ಇಲ್ಲಪ್ಪ ಅಷ್ಟೊಂದೇನು ಮ್ಯೂಸಿಯಮ್ ಇದೆ. ಕುರ್ವಾ ದ್ವೀಪ್ ನೋಡಿಕೊಂಡು ನಾವೀಗ ರಿಟರ್ನ್ ಕಣ್ಣೂರಿಗೆ ಹೊರಟ್ವಿ. ಇಲ್ಲಿಂದ ಬಿಟ್ಟರು ನಮಗೆ 2 ಅವರಿಂದ 3 ಅವರ್ ಬೇಕೇ ಬೇಕು. ಸೊ ಹಾಗಾಗಿ ನಾವು ಬೇಗನೆ ಮಧ್ಯಾಹ್ನ ಒಂದು 3 o'clockಗೆಲ್ಲ ಕುರ್ವಾ ದ್ವೀಪ್ ನೋಡಿಕೊಂಡು ಅಲ್ಲೇ ಇರುವಂಥ ಮ್ಯೂಸಿಯಮ್ಮು ಮತ್ತು ಟೆಂಪಲ್ ಎಲ್ಲ ನೋಡಿಕೊಂಡು ಈಗ ಹೊರಟ್ವಿ. ಕಣ್ಣೂರಿಗೆ ರೀಚ್ ಆಗೋದಕ್ಕೆ ನಮಗೆ 3 ಅವರ್ ಬೇಕು. ಅದಾದಮೇಲೆ ಟ್ರೈನ್ ಸಿಕ್ಕಿಲ್ಲ ಅಂತಂದರೆ ಪ್ರಾಬ್ಲಮ್ ಆಗುತ್ತೆ. ಗೈಸ್, ಇವಾಗ ಕೇರಳದ ಕಣ್ಣೂರು ರೈಲ್ವೆ ಸ್ಟೇಷನಲ್ಲಿದ್ದೀವಿ. ನಮ್ಮದು 6:45ಗೆ ಟ್ರೈನ್ ಇದೆ. ಸೊ ವೆಯ್ಟ್ ಮಾಡ್ತಾಯಿದ್ವಿ. ನಿಜ ಹೇಳಬೇಕಂದ್ರೆ ಇಲ್ಲಿ ಜರ್ನಿನೇ ನಮಗೆ ತುಂಬ ಟೈಮ್ ತೊಗೊಂಡು. ಪ್ಲೇಸಸ್ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ, ಬಟ್ ಎಲ್ಲ ಪ್ಲೇಸಸ್ನೂ ಕವರ್ ಅಂತೂ ಮಾಡೋದಕ್ಕಾಗಲ್ಲ. ಓನ್ ವೆಹಿಕಲ್ ತಂದರೂ ಕೂಡ ಸೊ ಮಳೆಗಾಲದಲ್ಲಂತೂ ಟ್ರಾಫಿಕ್ ಜಾಸ್ತಿ ಅಂತೆ ಘಾಟ್ ಸೆಕ್ಷನಲ್ಲೆಲ್ಲ. ಸೊ ಈ ಟೈಮಲ್ಲಿ ಕೆಲವೊಂದು ಪ್ಲೇಸ್ಗಳಲ್ಲಿ ನೀರಿರಲ್ಲ, ಆಮೇಲೆ ಕೆಲವೊಂದು ಪ್ಲೇಸ್ಗೆ ಲಿಮಿಟೆಡ್ ಟಿಕೆಟ್ಸು ಈ ಥರ ಎಲ್ಲ ಇರುತ್ತೆ. ಎಲ್ಲ ಪ್ಲೇಸ್ನೂ ಕವರ್ ಮಾಡೋಕ್ಕಾಗಿಲ್ಲ, ಬಟ್ ನೋಡಿರೋ ಪ್ಲೇಸ್ಗಳೆಲ್ಲ ಚೆನ್ನಾಗಿತ್ತು. ಸೊ ಇವಾಗ ನಮ್ಮದು 6:45ಗೆ ಟ್ರೈನ್ ಇದೆ. ಮಾರ್ನಿಂಗ್ 3 o'clock ನಾವು ಗೋವಾ ರೀಚ್ ಆಗ್ತೀವಿ. ನೋಡಬೇಕು, ಆ ಕಡೆಯಿಂದ ಅಂತೂ ಫುಲ್ಲು ಟ್ರೈನ್ ಡಿಲೇ ಅಂತಲೇ ಬಂತು. 4 hour ಎಲ್ಲ ಲೇಟ್ ಆಯಿತು. ಇವಾಗ 6:45 ಅಂತ ಇದೆ. ಸೊ ಲೇಟ್ ಆಗುತ್ತಾ, ಆನ್ ಟೈಮಿಗೆ ಬರುತ್ತಾ ಗೊತ್ತಿಲ್ಲ. ವೆಯ್ಟ್ ಮಾಡ್ತಾಯಿದ್ವಿ. ನಮಗೆ ಹೆಚ್ಚು ಕಡಿಮೆ ಟ್ರಾವೆಲಿಂಗ್ ನಾವು ಏನು ಅಲ್ಲೊಂದು ಕುರ್ವಾ ಐಲ್ಯಾಂಡ್ ನೋಡೋಕ್ಕೆ ಹೋಗಿದ್ವಿ. ಅಲ್ಲಿಂದ ಇಲ್ಲಿಗೆ ಒಂದು 4 hour ಜರ್ನಿ ಆಗ್ಬಿಡ್ತು. ಸೊ ತುಂಬ ಲಾಂಗ್ ಜರ್ನಿ ಅನ್ನಿಸ್ತು. ಇದು ಊಟ ಮತ್ತೆ ಇಲ್ಲಿ ಸಿಗಲ್ಲ, ಎಲ್ಲೋ ಸ್ಟೇಷನಲ್ಲಿ ಇದ್ದೀವಿ. ಆಮೇಲೆ ಟ್ರೈನಲ್ಲೂ ಅಷ್ಟೇ ಬರೀ ನಾನ್ ವೆಜ್ ಬರುತ್ತೆ. ನಾನ್ ವೆಜ್ ತಿನ್ನೋರಿಗೆ ಪ್ರಾಬ್ಲಮ್ ಇಲ್ಲ, ಬಟ್ ವೆಜಿಟೇರಿಯನ್ಗೆ ಸ್ವಲ್ಪ ಪ್ರಾಬ್ಲಮ್ ಅಂತ ಅನ್ನಿಸ್ತು ನನಗೆ. ಟ್ರೈನಲ್ಲೂ ವೆಜಿಟೇರಿಯನ್ ಊಟ ಸಿಗೋದು ಕಷ್ಟ. ಹಾಗಾಗಿ ಇಲ್ಲೆಲ್ಲರೂ ವೆಜಿಟೇರಿಯನ್ ಹೋಟೆಲ್ ಇದ್ದರೆ ಅಥವಾ ಸ್ನ್ಯಾಕ್ಸ್ ಏನಾದ್ರು ಇದ್ದರೆ ತೊಗೊಂಡು ಬರ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ನಾವು ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ನಾವು ಬಿಫೋರ್ ಒಂದು 1/2 hour ಬೇಗ ಬಂದ್ವಿ. ಟ್ರೈನ್ ಏನೂ ಡಿಲೇ ಆಗಲಿಲ್ಲ, ಆನ್ ಟೈಮಿಗೆ ಬಂದುಬಿಡ್ತು. ಸೊ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಊಟ ಮಾಡಿಕೊಂಡು ನನ್ನ ಮಗ ಟಯರ್ಡ್ ಆಗಿದ್ದರಿಂದ ಮಲ್ಕೊಂಡ್ಬಿಟ್ಟ. ಅವ್ನು ತುಂಬ ಒದ್ದಾಡ್ತಾನೆ, ಅವ್ನ ಪಕ್ಕ ಮಲ್ಕೊಳ್ಳೋಕ್ಕೆ ಸ್ಪೇಸ್ ಕೂಡ ಇರಲಿಲ್ಲ. ಹಾಗಾಗಿ ನಾನು ಸುಮ್ಮನೆ ಕೂತ್ಕೊಂಡೆ. ಸೊ ಒಂದು 3 o'clock ಎಲ್ಲ ನಾವು ಮಡ್ಗಾವ್ ರೀಚ್ ಆದ್ವಿ. ಸೊ ಫೈನಲಿ ನಮ್ಮ ಸ್ಪೇಸ್ಗೆ ನಾವು ಬಂದಂಗೆ. ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಹೊಸ ವ್ಲಾಗಲ್ಲಿ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.